ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯವರೇ, 2026ರಲ್ಲಿ ಒದಗಿ ಬರಲಿರುವ ವಿಶೇಷ ರಾಜಯೋಗ ಮತ್ತು ಅದೃಷ್ಟದ ಬದಲಾವಣೆಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ, ಕೊನೆಯವರೆಗೂ ನೋಡಿ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. 600 ವರ್ಷಗಳ ನಂತರ ಮೇಷರಾಶಿಯವರಿಗೆ ಗಜಕೇಶರಿ ರಾಜಯೋಗ. 2026ರ ಭವಿಷ್ಯದ ರಹಸ್ಯಗಳು. ಓಂ ಶ್ರೀ ಮಾತೆ ನಮಃ. ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ವಿಡಿಯೋಗೆ ಇನ್ನೂವರೆಗೂ ಕೂಡ ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡೋದನ್ನು ಮರಿಬೇಡಿ. ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ಮೇಷರಾಶಿಯವರಿಗೆ ಅತ್ಯಂತ ಸಂಚಲನ ಮೂಡಿಸುವ ಸುದ್ದಿಯನ್ನು ನಾವು ಹೊತ್ತು ತಂದಿದ್ದೇವೆ. ನಿಮ್ಮ ಜೀವನದ ಕಷ್ಟಗಳ ಕಾಲ ಮುಗಿದು ಒಂದು ಅದ್ಭುತ ಸುಸಮಯ ಅನ್ನೋದು ಆರಂಭ ಆಗ್ತಾ ಇದೆ. ಮೇಷರಾಶಿಯವರಿಗೆ ಸುಮಾರು 600 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಅತ್ಯಂತ ಬಲಿಷ್ಠವಾದ ರಾಜಯೋಗ ಒದಗಿ ಬರ್ತಾ ಇದೆ. ಈ ಬದಲಾವಣೆಯ ಹಿಂದೆ ಯಾವ ಶಕ್ತಿಗಳಿವೆ ಮತ್ತು ನೀವು ಮಾಡಬೇಕಾದ ದೇವತಾರಾಧನೆ ಏನು ಎಂಬುದನ್ನು ಇಲ್ಲಿ ಸವಿಸ್ತರವಾಗಿ ನಾವು ತಿಳಿಸ್ತಾ ಇದ್ದೇವೆ. ನಿಮ್ಮ ರಕ್ಷಣೆಗಾಗಿ ಸನ್ನದ್ಧರಾಗಿದ್ದರೆ ಇಬ್ಬರು ದೇವತೆಗಳು ನಿಮ್ಮನ್ನು ಯಾವಾಗಲೂ ನೋಡೋದಕ್ಕೆ ಆ ಇಬ್ಬರು ದೇವತೆಗಳು ನಿಮ್ಮ ಬೆನ್ನ ಹಿಂದೆಯೇ ನಿಂತಿದ್ದಾರೆ. ಮೇಷರಾಶಿಯವರೇ ಗಮನಿಸಿ, ನಿಮ್ಮ ಮನೆಗೆ ಪ್ರತಿದಿನ ಇಬ್ಬರು ದೇವತೆಗಳು ರಕ್ಷಣಾ ಕವಚದಂತೆ ಆಗಮನ ಮಾಡ್ತಾ ಇದ್ದಾರೆ. ಈ ಇಬ್ಬರು ದೇವತೆಗಳು ಬೇರೆ ಯಾರು ಅಲ್ಲ, ಸಾಕ್ಷಾತ್ ಹನುಮಂತ ಮತ್ತು ಕುಲದೇವತೆ, ನಿಮ್ಮ ಮನೆ ದೇವರು. ಹೌದು, ನೀವು ಸಂಕಷ್ಟದಲ್ಲಿದ್ದಾಗಲೆಲ್ಲ ನಿಮ್ಮನ್ನು ಅಪಾಯದಿಂದ ಪಾರು ಮಾಡಿದ್ದು ಇವರೇ. ಈ ದೇವತೆಗಳ ಅನುಗ್ರಹವಿದ್ರೆ ಒಬ್ಬ ನಿರ್ಗತಿಕನು ಕೂಡ ಶ್ರೀಮಂತನಾಗಬಲ್ಲ. ಆದರೆ ನೀವು ಅವರಿಗೆ ಸಲ್ಲಿಸಬೇಕಾದ ಭಕ್ತಿಯಲ್ಲಿ ಲೋಪವಾದರೆ ಶತ್ರುಗಳ ಹಾವಳಿ ಹೆಚ್ಚಾಗುವ ಸಂಭವ ಇರುತ್ತೆ. ನಿಮ್ಮ ಪ್ರಗತಿಯನ್ನು ಸಹಿಸದ ಶತ್ರುಗಳು ನಿಮ್ಮ ಹತ್ತಿರದವರಂತೆಯೇ ನಟಿಸುತ್ತಾ ನಿಮ್ಮ ಬೆನ್ನಿಗೆ ಚೂರಿ ಹಾಕಲು ಕಾಯ್ತಾ ಇರ್ತಾರೆ. ಆದರೆ ಹನುಮಂತನ ಆಶೀರ್ವಾದವಿರುವ ಮೇಷರಾಶಿಯವರನ್ನು ಯಾರೂ ಏನೂ ಮಾಡಲು ಸಾಧ್ಯವಿಲ್ಲ. ನಿಮ್ಮ ಯಶಸ್ಸಿನ ಹಾದಿಯಲ್ಲಿ ಬರುವ ಪ್ರತಿಯೊಂದು ವಿಘ್ನವನ್ನು ಈ ದೇವತೆಗಳು ಈಗ ನಿವಾರಿಸಲು ಸಿದ್ಧರಾಗಿದ್ದಾರೆ. ಬರುವ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಪವಾಡ ನಡೆಯಲಿದೆ. 25 ಕೋಟಿಯ ಆಸ್ತಿ ಯೋಗ ಮತ್ತು ಶತ್ರುಗಳ ಪತನ. ಬರುವ ದಿನಗಳು ನಿಮಗೆ ಆರ್ಥಿಕವಾಗಿ ಅತ್ಯಂತ ಲಾಭದಾಯಕವಾಗಲಿದೆ. ಅನಿರೀಕ್ಷಿತವಾಗಿ ಹಳೆಯ ಆಸ್ತಿ ಸುಮಾರು 25 ಕೋಟಿವರೆಗಿನ ದೊಡ್ಡ ಮೊತ್ತದ ಲಾಭವಾಗುವ ಯೋಗವಿದೆ. ನೀವು ಎಷ್ಟೋ ವರ್ಷಗಳಿಂದ ಯಾವ ಕೆಲಸಕ್ಕಾಗಿ ಕಾಯ್ತಾ ಇದ್ದೀರೋ ಆ ಕೆಲಸ ಈಗ ಕೇವಲ 4 ದಿನಗಳಲ್ಲಿ ಪೂರ್ಣಗೊಳ್ಳಲಿದೆ. ಆದರೆ ಎಚ್ಚರ, ನಿಮ್ಮ ಸಕ್ಸಸ್ ನೋಡಿ ಶತ್ರುಗಳು ತಂತ್ರ ಮಂತ್ರಗಳ ಮೊರೆ ಹೋಗಬಹುದು. ಆದರೆ ನಿಮ್ಮ ಜಾತಕದಲ್ಲಿರುವ ಈ ರಾಜಯೋಗದ ಪ್ರಭಾವದಿಂದ ಅವರ ಎಲ್ಲ ಕುತಂತ್ರಗಳು ಅವರ ಮೇಲೆಯೇ ತಿರುಗಿ ಬಾಣ ಆಗುತ್ತೆ. ಅವರ ಎಲ್ಲ ಕುತಂತ್ರಗಳು ಅವರ ಮೇಲೇನೆ ತಿರುಗುಬಾಣವಾಗುತ್ತೆ. ಶನಿದೇವನು ಈಗ ತನ್ನ ಸ್ಥಾನ ಬದಲಾಯಿಸ್ತಾ ಇದ್ದು ನಿಮ್ಮ ಕಷ್ಟಗಳಿಗೆ ಕಾರಣವಾದವರಿಗೆ ತಕ್ಕ ಶಿಕ್ಷೆ ನೀಡೋದಕ್ಕೆ ಸನ್ನದ್ಧರಾಗಿದ್ದಾರೆ. ನೀವು ತಿದ್ದುಕೊಳ್ಳಬೇಕಾದ ತಪ್ಪುಗಳೇನೇನು? ದೇವತೆಗಳು ನಿಮ್ಮನ್ನು ಕಾಪಾಡ್ತಾ ಇದ್ರು ಕೂಡ ತಿಳಿಯದೆಯೇ ನೀವು ಕೆಲವು ತಪ್ಪುಗಳನ್ನು ಮಾಡ್ತಾ ಇರಬಹುದು. ದಾನದ ಮಹತ್ವ. ಮೇಷರಾಶಿಯವರು ಮಂಗಳವಾರದಂದು ಯಾರಿಗಾದರೂ ದಾನ ಮಾಡುವಾಗ ಅಹಂಕಾರ ಪ್ರದರ್ಶಿಸಬೇಡಿ, ಅದು ನಿಮ್ಮ ಪುಣ್ಯವನ್ನು ಕ್ಷೀಣಿಸುತ್ತದೆ. ದೀಪಾರಾಧನೆ. ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಪ್ರತಿದಿನ ಸಂಜೆ ತುಪ್ಪದ ದೀಪ ಬೆಳಗುವುದನ್ನು ಮರೆಯಬೇಡಿ, ಇದು ನಕಾರಾತ್ಮಕ ಶಕ್ತಿಗಳನ್ನು ದೂರವಿಡುತ್ತೆ. ಸಂಬಂಧಗಳ ನಿರ್ಲಕ್ಷ್ಯ. ನಿಮ್ಮ ಯಶಸ್ಸಿನ ಸಮಯದಲ್ಲಿ ನಿಮ್ಮ ತಂದೆ ತಾಯಿಯರನ್ನ ನಿರ್ಲಕ್ಷ್ಯ ಮಾಡಬೇಡಿ, ಅವರ ಆಶೀರ್ವಾದವೇ ನಿಮ್ಮ ನಿಜವಾದ ಶ್ರೀರಕ್ಷೆ. ಶನಿದೇವನ ನ್ಯಾಯ ಮತ್ತು 2026ರ ಬದಲಾವಣೆ. ಸುಮಾರು 600 ವರ್ಷಗಳ ನಂತರ ಶನಿಯು ಮೇಷರಾಶಿಯವರಿಗೆ ಅನುಕೂಲಕರವಾದ ಸ್ಥಾನಕ್ಕೆ ಬರ್ತಾ ಇದ್ದಾನೆ. ಕಳೆದ 4-5 ವರ್ಷಗಳಿಂದ ನೀವು ಅನುಭವಿಸಿದ ಆರ್ಥಿಕ ಮುಗ್ಗಟ್ಟು ಮತ್ತು ಮಾನಸಿಕ ಕಿರುಕುಳಕ್ಕೆ ಈಗ ತೆರೆ ಬೀಳಲಿದೆ. ಯಾರು ನಿಮ್ಮನ್ನು ಕಷ್ಟದ ಸಮಯದಲ್ಲಿ ಕೈ ಬಿಟ್ಟರೋ ಅವರೇ ಈಗ ನಿಮ್ಮ ಮುಂದೆ ಬಂದು ನಿಲ್ಲುವ ಕಾಲ ಬಂದಿದೆ. ಆದರೆ ಅತಿ ಭಾವುಕವಾಗಿ ಎಮೋಷನಲ್ ಆಗಿ ತಕ್ಷಣ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಹಣದ ವ್ಯವಹಾರದಲ್ಲಿ ಯಾರನ್ನು ಕುರುಡಾಗಿ ನಂಬೇಡಿ. ಗ್ರಹಗಳ ಬಲವರ್ಧನೆಗೆ ಶಕ್ತಿಶಾಲಿ ಪರಿಹಾರಗಳು. ಮೇಷರಾಶಿ ಅಧಿಪತಿ ಮಂಗಳ, ಅದರಿಂದ ನಿಮ್ಮ ಜೀವನದಲ್ಲಿ ಧೈರ್ಯ ಮತ್ತು ಸಂಪತ್ತು ವೃದ್ಧಿಸಲು ಈ ಕೆಳಗಿನ ಕೆಲಸಗಳನ್ನು ಮಾಡಿ. ಮಂಗಳ ಗ್ರಹಕ್ಕೆ ಮಂಗಳವಾರದಂದು ಕೆಂಪು ಬಣ್ಣದ ಹೂಗಳಿಂದ ಆಂಜನೇಯನಿಗೆ ಪೂಜೆ ಮಾಡಿ, ಸಾಧ್ಯವಾದರೆ ಕೆಂಪು ಬಟ್ಟೆಯನ್ನು ದಾನ ಮಾಡಿ. ಇದು ನಿಮ್ಮ ಶತ್ರು ಸಂಹಾರಕ್ಕೆ ದಾರಿಯಾಗುತ್ತೆ. ಗುರು ಬಲಕ್ಕೆ. ಮೇಷರಾಶಿಯವರಿಗೆ ಗುರುವಿನ ಅನುಗ್ರಹ ಬಹಳ ಮುಖ್ಯ. ಗುರುವಾರ ಹಳದಿ ಬಣ್ಣದ ಸಿಹಿಯನ್ನು ಹಂಚಿ ಹಳದಿ ಚಂದನದ ತಿಲಕವನ್ನು ಹಚ್ಚಿಕೊಳ್ಳಿ. ಶುಕ್ರನ ಅನುಗ್ರಹಕ್ಕೆ ಜೀವನದಲ್ಲಿ ವಿಲಾಸಿ ಸುಖ ಬೇಕೆಂದರೆ ನಿಮ್ಮ ಮನೆಯ ಆಗ್ನೇಯ ದಿಕ್ಕನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ. ಸ್ನಾನದ ನಂತರ ಸುಗಂಧ ದ್ರವ್ಯಗಳನ್ನು ಬಳಸಿ. ಹಣಕಾಸಿನ ಅಭಿವೃದ್ಧಿಗೆ ವಿಶೇಷ ತಂತ್ರಗಳು. ಶನಿವಾರದಂದು ಅಸ್ವಸ್ಥ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪ ಬೆಳಗಿ ಅದರಲ್ಲಿ 2 ಕಾಳು ಕಪ್ಪು ಎಳ್ಳನ್ನು
ಹಾಕಿ. ಇದು ನಿಮ್ಮ ಸಾಲದ ಬಾಧೆಯನ್ನು ಕಡಿಮೆ ಮಾಡುತ್ತೆ. ಮನೆಯ ಮುಖ್ಯ ದ್ವಾರಕ್ಕೆ ಅರಿಶಿಣದಿಂದ ಸ್ವಸ್ತಿಕ ಚಿತ್ರವನ್ನು ಹಾಕಿ. ಇದು ಮಹಾಲಕ್ಷ್ಮಿಯನ್ನು ಮನೆಗೆ ಆಕರ್ಷಿಸುತ್ತದೆ. ಪ್ರತಿ ಅಮಾವಾಸ್ಯೆಯಂದು ನಿರ್ಗತಿಕರಿಗೆ ಅನ್ನದಾನ ಮಾಡಿ. ಇದರಿಂದ ನಿಮ್ಮ ಜಾತಕದಲ್ಲಿರುವ ಪಿತೃದೋಷಗಳು ನಿವಾರಣೆಯಾಗಿ ಹಣದ ಹರಿವು ಹೆಚ್ಚುತ್ತೆ. ಬಗಲಾಮುಖಿ ಮಂತ್ರದ ರಕ್ಷಣೆ. ಮೇಷರಾಶಿಯವರು ಬರುವ 10 ದಿನಗಳಲ್ಲಿ ಅತ್ಯಂತ ಜಾಗರೂಕರಾಗಿರಬೇಕಾಗುತ್ತೆ. ನಿಮ್ಮ ಮೇಲೆ ಯಾರೂ ಮಂತ್ರ ತಂತ್ರ ಮಾಡದಂತೆ ತಡೆಯೋದು ಓಂ ಹ್ರೀಂ ಬಗಲಾಮುಖಿ ದೇವೈ ನಮಃ ಈ ಮಂತ್ರವನ್ನು 108 ಬಾರಿ ಜಪಿಸಿ. ಈ ಮಂತ್ರವು ಶತ್ರುಗಳ ನಾಲಿಗೆಯನ್ನು ಕಡ್ಡಿ ಹಾಕುತ್ತೆ ಮತ್ತು ನಿಮಗೆ ಜಯವನ್ನು ತಂದುಕೊಡುತ್ತೆ. ಜೀವನವು ಈಗ ಒಂದು ಹೊಸ ತಿರುವು ಪಡಿತಾ ಇದೆ. ಸೋಮಾರಿತನ ಬಿಟ್ಟು ಶ್ರಮ ಪಡಿ. ನಿಮ್ಮ ಮುಂದಿನ ದಾರಿಯಲ್ಲಿ ಬರುವ ಸುಖ ದಿನಗಳು ಅನ್ನೋವು ಸ್ಟಾರ್ಟ್ ಆಗುತ್ತೆ. ನಿಮ್ಮ ಜಾತಕದ ಈ ರಹಸ್ಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಡೆದಿದ್ದಾದರೆ ಬರುವ 2026 ವರ್ಷವು ನಿಮ್ಮ ಪಾಲಿಗೆ ಬಂಗಾರದ ವರ್ಷವಾಗಲಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ಮೇಷರಾಶಿಯ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.